ರಕ್ಷಾರಾಮಯ್ಯಗೆ ಒಲಿಯುತ್ತಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗಾಗಿ ರಕ್ಷಾರಾಮಯ್ಯ ವೀರಪ್ಪ ಮೊಯ್ಲಿ ರೇಸ್ನಲ್ಲಿ ಇದ್ದಾರೆ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಮಧ್ಯೆ ಈಗ ಭಾರೀ ಪೈಪೋಟಿ ಏರ್ಪಟ್ಟಿದೆ. ರಕ್ಷಾರಾಮಯ್ಯ ಪರ ಹೈಕಮಾಂಡ್ ನಾಯಕರು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ವೀರಪ್ಪ ಮೊಯ್ಲಿ ಸ್ಪರ್ಧೆಗೆ ಸ್ಥಳೀಯರಿಂದಲೂ ತೀವ್ರವಾದಂತಹ ವಿರೋಧವಿದೆ. ರಕ್ಷಾರಾಮಯ್ಯ ಪರ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಹುತೇಕ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಗೋ ಅಂತ ಸಾಧ್ಯತೆಗಳು ಇದೆ ಎನ್ನಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ. ಒಂದು ಕಡೆ ರಕ್ಷಾರಾಮಯ್ಯ, ಮತ್ತೊಂದು ಕಡೆ ವೀರಪ್ಪ ಮೊಯ್ಲಿ ಟಿಕೆಟ್ಗಾಗಿ ತಮ್ಮದೇ ಆದಂಥ ರೀತಿಯಲ್ಲಿ ಒಂದಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಟಿಕೆಟ್ ಪಡೀಲಿಕ್ಕೆ ನೇರವಾಗಿ ದೆಹಲಿ ನಾಯಕರ ಮೊರೆ ಹೋಗಿದ್ದಾರೆ ಈ ಇಬ್ಬರು ನಾಯಕರು. ರಕ್ಷಾರಾಮಯ್ಯರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇತ್ತ ವೀರಪ್ಪ ಮೊಯ್ಲಿ ಅವರ ಸ್ಪರ್ಧೆಗೆ, ಈ ಬಾರಿಯ ಸ್ಪರ್ಧೆಗೆ ಖುದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕ್ಷೇತ್ರದ ಸ್ಥಳೀಯರಿಂದಲೂ ಕೂಡ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಬಹುತೇಕ ಈಗ ಸಿಗ್ತಾ ಇರುವಂಥ ಮೂಲಗಳ ಮಾಹಿತಿಯ ಪ್ರಕಾರ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಕಣಕ್ಕೆ ಇಳಿಯೋದು ಬಹುತೇಕ ಅಂತಿಮವಾಗ್ತಾ ಇದೆ. ವೀರಪ್ಪ ಮೊಯ್ಲಿ ಅವರು ಈ ಹಿಂದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. 2014 ಅವರು ಸಂಸದರಾಗಿ ಆಯ್ಕೆಯಾಗಿದ್ದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ. 2019 BN ಬಚ್ಚೇಗೌಡರು ಚಿಕ್ಕಬಳ್ಳಾಪುರವನ್ನು ಪ್ರತಿನಿಧಿಸ್ತಾ ಇದ್ರು ಬಿಜೆಪಿಯಿಂದ. ಈಗ 2024 ಚುನಾವಣೆ ಎದುರಾಗಿದೆ. ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು? ಒಂದು ಕಡೆ ರಕ್ಷಾರಾಮಯ್ಯ, ಮತ್ತೊಂದು ಕಡೆ ವೀರಪ್ಪ ಮೊಯ್ಲಿ. ತೀವ್ರ ಸ್ಪರ್ಧೆ ಇದೆ, ಪೈಪೋಟಿ ಇದೆ. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಸಿಗತ್ತೆ ಕಾಂಗ್ರೆಸ್ದು ಅನ್ನೋದೇ $1 ಮಿಲಿಯನ್ ಪ್ರಶ್ನೆ. ಆದರೆ ರಕ್ಷಾರಾಮಯ್ಯರ ಪರ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಸಿಗೋದು ಬಹುತೇಕ ಖಚಿತವಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಜಗದೀಶ್, ಒಂದು ಕಡೆ ವೀರಪ್ಪ ಮೊಯ್ಲಿ, ಮತ್ತೊಂದು ಕಡೆ ರಕ್ಷಾರಾಮಯ್ಯ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಪೈಪೋಟಿ. ಇಬ್ಬರಲ್ಲಿ ಯಾರ ಹೆಸರು ಅಂತಿಮವಾಗಬಹುದು ಜಗದೀಶ್? ಮಧುಸೂದನ್, ಈಗಾಗಲೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಯಾರಿಗೆ ಕಣಕ್ಕಿಳಿಸಬೇಕು ಅನ್ನುವಂತಹ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಗೊಂದಲಕ್ಕೆ ಈಡಾಗಿತ್ತು. ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ 24 ಕ್ಷೇತ್ರಗಳನ್ನು ಕ್ಲಿಯರ್ ಮಾಡಿರ್ತಕ್ಕಂತಹ ನಾಯಕರು ಈಗ ಕೇವಲ 4 ಕ್ಷೇತ್ರಗಳನ್ನು ಮಾತ್ರ ಬಾಕಿ ಉಳಿಸಿಕೊಂಡಿದ್ದಾರೆ. ಅದರಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರವು ಸಹಿತ ಒಂದಾಗಿರುವಂತದ್ದು. ಅಲ್ಲಿ ರಕ್ಷಾರಾಮಯ್ಯ ಅವರ ಹೆಸರು ಬಹಳಷ್ಟು ಮುಂಚೂಣಿಯಲ್ಲಿದೆ. ಹೈಕಮಾಂಡ್ ನಾಯಕರು ಸಹಿತ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಒಂದು ಯಂಗ್ ಜನರೇಷನ್ಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಎರಡನೇದಾಗಿ ವೀರಪ್ಪ ಮೊಯ್ಲಿ ಅವರಿಗೆ ಬಹಳಷ್ಟು ಅಲ್ಲಿ ಇರುವಂತಹ ಸ್ಥಳೀಯ ನಾಯಕರ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಅನ್ನುವಂತಹ ವಿಚಾರವು ಸಹಿತ ಹೈಕಮಾಂಡ್ ನಾಯಕರವರಿಗೆ ಬಂದಿದೆ. ಕಾರಣ ಏನು ಅಂದ್ರೆ, ಒಂದು ಶಾಸಕರು ಎಲ್ಲರೂ ಸಹಿತ ಬೆಂಬಲವನ್ನು ಕೊಡ್ತಾ ಇಲ್ಲ, ಮತ್ತೆ ಜೊತೆಗೆ ಸ್ಥಳೀಯ ಇರುವಂತಹ ಮುಖಂಡರೇನಿದಾರಲ್ಲ ಅವರು ಸಹಿತ ಹೇಳ್ತಾ ಇರುವಂತದ್ದು, ವೀರಪ್ಪ ಮೊಯ್ಲಿಯವರು ಬಹಳಷ್ಟು ವರ್ಷಗಳಿಂದ ಏನಂದ್ರೆ ನಮ್ಮಿಂದ ಒಂದ್ ರೀತಿಯಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಏನಂತಂದ್ರೆ ಕೆಲಸವನ್ನ ಮಾಡಿಲ್ಲ, ನಮ್ಮ ಜೊತೆ ಅಷ್ಟು ಕನೆಕ್ಟಲ್ ಇಲ್ಲ ಅನ್ನುವಂತಹ ವಿಚಾರ. ಮತ್ತೆ ಕಳೆದ ಕೆಲವು ದಿವಸಗಳಿಂದಲೂ ಸಹಿತ ನಿರಂತರವಾಗಿ ರಕ್ಷಾರಾಮಯ್ಯ ಅವರು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡೋದಾಗಿರ್ಬೋದು, ಮತ್ತೆ ಪಕ್ಷ ಸಂಘಟನೆ ಕೆಲಸದಲ್ಲೂ ಸಹಿತ ತೊಡಕೊಂಡಿದ್ದಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ರಕ್ಷಾರಾಮಯ್ಯ ಅವರಿಗೆ ಕೊಟ್ಟಿದ್ದೆ ಆದ್ರೆ ಮತ್ತಷ್ಟು ಸಹಕಾರಿಯಾಗಲಿದೆ ಪಕ್ಷ ಸಂಘಟನೆಗೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಏನಂದ್ರೆ ಚರ್ಚೆ ನಡೀತಾ ಇರುವಂತದ್ದು. ಮತ್ತೊಂದು ಕಡೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ, ಸಿದ್ದರಾಮಯ್ಯನವರು ರಕ್ಷಾರಾಮಯ್ಯ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಬೀಸ್ತಾ ಇರುವಂತದ್ದು. ಇದು ಮತ್ತೊಂದು ರೀತಿಯ ಪ್ಲಸ್ ಪಾಯಿಂಟ್. ಕಾರಣ ಏನು ಅಂತಂದ್ರೆ, ಮೊನ್ನೆ ನಡೆದಿರ್ತಕ್ಕಂತಹ ದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಸಭೆಯಲ್ಲೂ ಸಹಿತ ರಕ್ಷಾರಾಮಯ್ಯ ಅವರ ಪರವಾಗಿ ಸಿದ್ದರಾಮಯ್ಯನವರು ಮಾತನಾಡ್ತಾರೆ. ಯಂಗ್ ಹುಡುಗ ಇದ್ದಾರೆ, ಮತ್ತೆ ಅದ್ರ ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಏನಂತಂದ್ರೆ ಹೊಸ ರೀತಿಯ ನಾಯಕತ್ವವನ್ನ ಬೆಳೆಸೋದಕ್ಕೆ ನಾವು ಕಾರಣ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾರೆ. ಆ ಎಲ್ಲಾ ಕಾರಣಗಳಿಂದ ಹೈಕಮಾಂಡ್ ನಾಯಕರು ಸಹಿತ ಇದನ್ನ ಅಂತಿಮ ಹಂತದವರೆಗೂ ಸಹಿತ ತೆಗೆದುಕೊಂಡು ಹೋಗೋ ಸಲುವಾಗಿ ಕಾದಿಟ್ಟಿದ್ರು ಯಾರನ್ನ ಡಿಸೈಡ್ ಮಾಡಬೇಕು ಅಂತ. ಆದ್ರೆ ಈಗ ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ರಕ್ಷಾರಾಮಯ್ಯನವರ ಅವರು ಮತ್ತೆ ಅವರ ತಂದೆ ಇಬ್ರು ಹೋಗ್ಬಿಟ್ಟು ಭೇಟಿ ಆಗಿರುವಂತಹ ಕಾರಣಕ್ಕಾಗಿ ಲಾಬಿ ಒಂದ್ ಕಡೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಏನಂತಂದ್ರೆ, ಬಹುತೇಕ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನುವಂತಹ ಚರ್ಚೆಯು ಸಹಿತ ಕೇಳಿ ಬರ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.